ಒಬ್ಬ ವ್ಯಕ್ತಿಯು ವಿಶಾಖಪಟ್ಟಣದಿಂದ ನಾಗ್ಪುರಕ್ಕೆ ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನೆ ಮತ್ತು ಅದೇ ಮಾರ್ಗದ ಮೂಲಕ ಗಂಟೆಗೆ 66 ಕಿಲೋಮೀಟರ್ ವೇಗದಲ್ಲಿ ವಿಶಾಖಪಟ್ಟಣಕ್ಕೆ ಹಿಂದಿರುಗ್ತಾನೆ. ಇಡೀ ಪ್ರಯಾಣದ ಅವರ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಿ ಇಲ್ಲಿ. ನೋಡ್ರಿ, ಸರಾಸರಿ ವೇಗ ಈಜುಕೊಟ್ಟು ಏನಾಗುತ್ತೆ 2 ಇಂಟು ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಗುತ್ತೆ. ಇಲ್ಲಿ 2 ಇಂಟು 55 ಇಂಟು 66 ಡಿವೈಡೆಡ್ ಬೈ 55 ಪ್ಲಸ್ 66 ಆಗತಿ. ಇದು 2 ಇಂಟು 55 ಇಂಟು 66 ಡಿವೈಡೆಡ್ ಬೈ ಎಷ್ಟಾಗತಿ? ಇದು ಕೆಳಗೆ 121 ಆಗತ್ತೆ. 11 11 11 5 11 11 6 5 6 30 32 60 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಗತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಪಲ್ಲವಿ ಒಂದು ಆಟಿಕೆಯನ್ನು 740 ರೂಪಾಯಿ ಖರೀದಿಸ್ತಾಳ. ಅದಕ್ಕೆ 16 ರೂಪಾಯಿ ಖರ್ಚು ಮಾಡಿ ಅಲಂಕರಿಸಿದ್ರು ಮತ್ತು ಆ ಆಟಿಕೆಯನ್ನು 558 ರೂಪಾಯಿ ಮಾರಾಟ ಮಾಡಿದ್ರು. ಹಾಗಾದ್ರೆ ಲಾಭ ಅಥವಾ ನಷ್ಟ ಶೇಕಡ ಅವ್ರ ಪ್ರಮಾಣ ಕಂಡಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟೋಟಲ್ ಏನಾಗುತ್ತೆ 740 ರೂಪಾಯಿ ಖರೀದಿಸ್ತಾಳ. ಅದಕ್ಕೆ 16 ರೂಪಾಯಿ ಖರ್ಚು ಮಾಡ್ಯಾಳ. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟೈತಿ? 756 ರೂಪಾಯಿ ಆಯ್ತು. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ? ಇಲ್ಲಿ 558 ರೂಪಾಯಿ ಮಾರ್ಯಾಳ. ಇಲ್ಲಿ ಲಾಸ್ ಆಗುತ್ತೆ. ಲಾಸ್ ಎಷ್ಟಾಗತ್ತೆ? ಇಲ್ಲಿ 198 ರೂಪಾಯಿ ಲಾಸ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು 198 ಡಿವೈಡೆಡ್ ಬೈ 756 ಇಂಟು 100 ಆಕತಿ. ಇದು 18 11 ಆಗುತ್ತೆ, 18 42 ಆಗುತ್ತೆ, 2 21 2 50 ಆಗುತ್ತೆ. ಅಂದ್ರೆ 550 ಡಿವೈಡೆಡ್ ಬೈ 21% ಏನಾಗುತ್ತೆ? ಲಾಸ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸಂಖ್ಯೆಗಳ ಮೊತ್ತ 655 ಆಗೈತಿ. ಮೊದಲ 2 ಸಂಖ್ಯೆಗಳ ಸರಾಸರಿ 80 ಮತ್ತು ಮೂರನೇ ಸಂಖ್ಯೆ 101 ಆಗೈತಿ. ಹಾಗಾದ್ರೆ ಉಳಿದ 2 ಸಂಖ್ಯೆಗಳ ಸರಾಸರಿ ಕಂಡಿಡ್ರಿ ಅಂತ ಕೇಳಿರಿ. ಮೊತ್ತ ಎಷ್ಟು ಕೊಟ್ರಿ? ಇಲ್ಲಿ ಮೊತ್ತ 655 ಕೊಟ್ರೆ. ಮೊದಲ 2 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಾನ? ಇಲ್ಲಿ 80 ಕೊಟ್ಟಾನ. 80 ಇಂಟು 2 ಮಾಡಿದ್ರೆ ಎಷ್ಟಾಗತ್ತೆ? 160 ಟೋಟಲ್ ಆಯ್ತು. ಮೂರನೇ ಸಂಖ್ಯೆ ಕೊಟ್ಟಾನ ಇಲ್ಲಿ ಎಷ್ಟು? 101. ಟೋಟಲ್ ಸಮ್ ಎಷ್ಟೈತಿ? 261. ಉಳಿದಿದ್ದು ಮೊತ್ತ ಎಷ್ಟಾಗುತ್ತೆ? ಉಳಿದ ಮೊತ್ತ 655 ಮೈನಸ್ 261 ಮಾಡಿದ್ರೆ ಉಳಿದಿದ್ದು ಎಷ್ಟು? 394 ಉಳಿತೈತಿ. ಇವೆರಡು ಕೊನೆ ಉಳಿದ ಸಂಖ್ಯೆಗಳ ಸರಾಸರಿ ಕೇಳ್ಯಾರ. ಸರಾಸರಿ ಈಜು ಕೊಟ್ಟು ಎಷ್ಟು? 394 ಡಿವೈಡೆಡ್ ಬೈ 2 ಮಾಡಿದ್ರೆ 197 ಉಳಿದ ಸಂಖ್ಯೆಗಳ ಸರಾಸರಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆಯನ್ನು 80% ಹೆಚ್ಚಿಸಿದಾಗ ಅದು 2790 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಆ ಸಂಖ್ಯೆ 100 ಇತ್ತ 80% ಜಾಸ್ತಿ ಆಗೈತೆ ಅಂದ್ರೆ 180 ಆಗುತ್ತೆ. ಈ 180 ವ್ಯಾಲ್ಯೂ ಕೊಟ್ಟಾರೆ ಎಷ್ಟು? 2790 ಅಂದ್ರೆ ಇಂಟು ಎಷ್ಟು ಆಗೈತಿ? ಇಲ್ಲಿ 15.5 ಆಗೈತಿ. ಹಂಗಾದ್ರೆ 100ಕ್ಕೆ 15.5 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಆ ಸಂಖ್ಯೆ 1550 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಹುಲ್ 900 ನಮೂದಿತ ಬೆಲೆಯ ಪೆನ್ನುಗಳ ಪೆಟ್ಟಿಗೆಯನ್ನು 30% ರಿಯಾಯಿತಿಯೊಂದಿಗೆ ಖರೀದಿಸ್ತಾನ. ಹಾಗಾದ್ರೆ ಅದರ ನಿವ್ವಳ ಬೆಲೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಅದ್ರ ಪ್ರೈಸ್ ಎಷ್ಟೈತಿ? 900 ಐತಿ. 30% ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ಉಳಿದಿದ್ದು ಎಷ್ಟು? 70 ಡಿವೈಡ್ ಬೈ 100 00 ಕ್ಯಾನ್ಸಲ್ ಆದ್ರೆ 630 ರೂಪಾಯಿ ಅದರದ್ದು ಬೆಲೆ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ಆಕಾರದ ದಂಡದ ಹೊರಗಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 3300 ಚದರ ಸೆಂಟಿಮೀಟರ್ ಆಗೈತಿ. ದಂಡದ ಉದ್ದ 72 ಸೆಂಟಿಮೀಟರ್ ಆಗಿದ್ರೆ ಅದರ ಹೊರಗಿನ ತ್ರಿಜ್ಯವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ? 2πr(h) ಆಗುತ್ತೆ. ಕರ್ವ್ ಸರ್ಫೇಸ್ ಏರಿಯಾ ಕೊಟ್ಟರೆ 3300. 2 ಇಂಟು ಪೈ ವ್ಯಾಲ್ಯೂ 22/7. ಆರ್ ಕಂಡುಹಿಡಿಬೇಕು. ಹೈಟ್ ಎಷ್ಟು ಕೊಟ್ಟರೆ? 72 ಕೊಟ್ಟರೆ. 11 2 11 3 ಆಗುತ್ತೆ. 2 150 2 75 ಆಗುತ್ತೆ. ನೋಡ್ರಿ, ಆರ್ ಇಜ್ ಕೊಟ್ಟು 75 ಇಂಟು 7 ಡಿವೈಡೆಡ್ ಬೈ 72 ಆಗುತ್ತೆ. 75 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ? 525 ಡಿವೈಡೆಡ್ ಬೈ 72 ಆಗುತ್ತೆ. ಆರ್ ಇಜ್ ಕೊಟ್ಟು 7.29 ಸೆಂಟಿಮೀಟರ್ ಬರ್ತೈತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ರಮಬದ್ಧ ಬಹುಭುಜಾಕೃತಿಯ 30 ಬಾಹುಗಳನ್ನು ಹೊಂದೈತಿ. ಅದರ ಒಂದು ಒಳಕೋಣದ ಅಳತೆಯನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಇಂಟೀರಿಯರ್ ಆಂಗಲ್ ಫಾರ್ಮುಲಾ ಏನಾಗುತ್ತೆ ನಮಗ? ಇಲ್ಲಿ n-2 ಇಂಟು 180 ಡಿವೈಡೆಡ್ ಬೈ n ಆಗುತ್ತೆ. ಇಲ್ಲಿ n ವ್ಯಾಲ್ಯೂ 30 ಕೊಟ್ಟರು. 30 - 2 ಇಂಟು 180 ಡಿವೈಡೆಡ್ ಬೈ 30 ಆಗುತ್ತೆ. 31 36 ಅಂದ್ರೆ 28 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ? ಇಂಟೀರಿಯರ್ ಆಂಗಲ್ 168 ಡಿಗ್ರಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ಮೇಜಿನ ಬೆಲೆಯನ್ನು 1400 ಎಂದು ನಿಗದಿಪಡಿಸಿ ಅದರ ಮೇಲೆ ಸತತ 2 ರಿಯಾಯಿತಿಗಳನ್ನು ನೀಡ್ತಾನೆ. ಅವುಗಳಲ್ಲಿ ಒಂದು 12% ಆಗೈತಿ. ಮತ್ತೊಬ್ಬ ಗ್ರಾಹಕ ಆ ಮೇಜಿಗೆ 1133.44 ರೂಪಾಯಿ ಪಾವತಿಸಿದ್ರೆ ನೀಡಲಾದ ಎರಡನೇ ರಿಯಾಯಿತಿ ಎಷ್ಟು ಅಂತ ಕೇಳ್ಯಾರ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 1133.44. ಮಾರ್ಕ್ ಪ್ರೈಸ್ 1400. ಒಂದು ಡಿಸ್ಕೌಂಟ್ 12 ಐತಿ ಅಂದ್ರೆ ಉಳಿದಿದ್ದು ಎಷ್ಟು? 88 ಡಿವೈಡೆಡ್ ಬೈ 100 ಆಗುತ್ತೆ. ಇನ್ನೊಂದು ಡಿಸ್ಕೌಂಟ್ 100 - x ಡಿವೈಡೆಡ್ ಬೈ 100 ಆಕತಿ. 20 ಕ್ಯಾನ್ಸಲ್ ಮಾಡೋಣ. ಈ 0 ಹೋದ್ರೆ ಪಾಯಿಂಟ್ ಹೋಗತಿ. 11 33 44 ಇಸ್ ಈಕ್ವಲ್ ಟು 14 ಇಂಟು 88 ಇಂಟು 100 - x ಆಕತಿ. ಇದು ಎಷ್ಟಾಗತ್ತೆ? 88 1 88 1288 ಆಗುತ್ತೆ. 14 1 1492 ಆಗುತ್ತೆ. 92 ಇಸ್ ಈಕ್ವಲ್ ಟು 100 - x ಆಗುತ್ತೆ. x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 8% ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 81 ಮತ್ತು 27ರ ಮೂರನೇ ಅನುಪಾತವು x ಆಗಿದ್ರೆ x ನ ಮೌಲ್ಯ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, 81 ಡಿವೈಡೆಡ್ ಬೈ 27 ಇಸ್ ಈಕ್ವಲ್ ಟು
27 ಡಿವೈಡೆಡ್ ಬೈ ಎಕ್ಸ್ ಏನಾಗುತ್ತೆ 3ನೇ ಅನುಪಾತ ಆಗುತ್ತೆ. 27 ಒಂದ್ಲೆ 27 3ಲೆ ಆಗುತ್ತೆ 3 ಒಂದ್ಲೆ 3 9ಲೆ 27 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 9 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ ಒಂದು ಪಟ್ಟಣ ಜನಸಂಖ್ಯೆಯು 12,014 ಆಗೈತಿ. ಇದು ಸತತ 2 ವರ್ಷಗಳಲ್ಲಿ ಕ್ರಮವಾಗಿ 25% ಮತ್ತು 60% ರಷ್ಟು ಹೆಚ್ಚಾಗೈತಿ. ಆದ್ರೆ 3ನೇ ವರ್ಷದಲ್ಲಿ 50% ರಷ್ಟು ಕಡಿಮೆ ಆಗೈತಿ. ಹಾಗಾದ್ರೆ 3ನೇ ವರ್ಷದ ಕೊನೆಯಲ್ಲಿ ಆ ಪಟ್ಟಣದ ಜನಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಮೊದಲಕ್ಕೆ ಎಷ್ಟೈತಿ ಜನಸಂಖ್ಯೆ 12,014 ಐತಿ. 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. ಇದು ಜಾಸ್ತಿ ಆಗೈತಿ ಅಂದ್ರೆ ಇಂಟು 5/4 ಆಗುತ್ತೆ. 60% ಫ್ರಾಕ್ಷನ್ ಏನಾಗುತ್ತೆ 3/5 ಆಕತಿ. ಜಾಸ್ತಿ ಆಗೈತಿ ಅಂದ್ರೆ 8/5 ಆಗೈತಿ. ಇನ್ನೊಂದು 50% ಕಡಿಮೆ ಐತಿ ಅಂದ್ರೆ 1/2 ಆಗುತ್ತೆ. 5 ಕ್ಯಾನ್ಸಲ್ 4 8 8 ಅಂದ್ರೆ 12,014 ಉಳಿದೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ರಿತಿಕ್ ಮತ್ತು ಸಂಜಯ್ ಸೇರಿ ಒಂದು ವ್ಯವಹಾರದಲ್ಲಿ 79,200 ರೂಪಾಯಿ ಹೂಡಿಕೆ ಮಾಡ್ತಾರ. ವರ್ಷದ ಕೊನೆಯಲ್ಲಿ ಒಟ್ಟು 16,500 ರೂಪಾಯಿ ಲಾಭದಲ್ಲಿ ಸಂಜಯ್ ಅವರ ಪಾಲು 3,600 ಆಗಿತ್ತು. ಹಾಗಾದ್ರೆ ಅವ್ರ ಹೂಡಿಕೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿ. ನೋಡ್ರಿ ರಿತಿಕ್ ಮತ್ತು ಸಂಜಯ್ ಅವರದ್ದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ರಿತಿಕ್ ಅಂದ್ ಎಕ್ಸ್ ಅದ 79,200 ಮೈನಸ್ ಎಕ್ಸ್ ಮಾಡಿದ್ರೆ ಸಂಜಯ್ ಅವ್ರ ಅಮೌಂಟ್ ಆಕತಿ. ಒಂದ್ ವರ್ಷದ ನಂತರ ಅವ್ರ ಪ್ರಾಫಿಟ್ ಎಷ್ಟು ಬಂದೈತಿ, ಇಲ್ಲಿ ಸಂಜಯ್ ಅವ್ರದ್ದು ಅಮೌಂಟ್ ಕೊಟ್ಟಾರ 3,600, 16,500 3,600 ಹೋದ್ರೆ ರಿತಿಕ್ ಅವ್ರದ್ದು ಎಷ್ಟಾಗುತ್ತೆ 12,900 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಎಕ್ಸ್ ಡಿವೈಡೆಡ್ ಬೈ 79,200 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 12,900 ಡಿವೈಡೆಡ್ ಬೈ 3,600 ಆಕತಿ. 2 0 ಕ್ಯಾನ್ಸಲ್ 3 4 3 3 3 1 3 2 ಆಕತಿ. ಇವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 12 ಎಕ್ಸ್ ಈಸ್ ಈಕ್ವಲ್ ಟು 79,200 ಇಂಟು 43 ಮೈನಸ್ 43 ಎಕ್ಸ್ ಆಕತಿ. ಈ 43 ಎಕ್ಸ್ ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ ಅಂದ್ರೆ ಎಷ್ಟಾಗುತ್ತೆ 55 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 79,200 ಇಂಟು 43 ಆಕತಿ. 11 5 ಆಗುತ್ತೆ 11 7 11 2 7,200 ಆಗುತ್ತೆ. 51 5 1 5 1,440 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1,440 ಇಂಟು 43 ಮಾಡಿದ್ರೆ 61,920 ಆಗತ್ತೆ. ಇದು ಯಾರ್ದು ರಿತಿಕ್ ಅವ್ರದ್ದು ಅಮೌಂಟ್ ಆತ. ಇನ್ನು ಸಂಜಯ್ ಅವ್ರದ್ದು ಅಮೌಂಟ್ ಎಷ್ಟಾಗುತ್ತೆ 79,200 61,920 ಹೋದ್ರೆ ಎಷ್ಟು ಇವ್ರದ್ದು 17,280 ಆಕತಿ. 61,920 ಮತ್ತು 17,280 ನಡುವಿನ ವ್ಯತ್ಯಾಸ ಎಷ್ಟು ಆಕತಿ 44,640 ರೂಪಾಯಿ ಆಕತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಪುಲ್, ಮೋಹನ್ ಮತ್ತು ಮೊಹಮ್ಮದ್ ಅವರ ಸರಾಸರಿ ತೂಕ 45 ಕೆಜಿ. ವಿಪುಲ್ ಮತ್ತು ಮೋಹನ್ ಅವರ ಸರಾಸರಿ ತೂಕ 43 ಕೆಜಿ ಮತ್ತು ಮೋಹನ್ ಮತ್ತು ಮೊಹಮ್ಮದ್ ಅವರ ಸರಾಸರಿ ತೂಕ 50 ಕೆಜಿ ಆಗಿದ್ರೆ ಮೋಹನ್ ಅವರ ತೂಕ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ವಿಪುಲ್, ಮೋಹನ್ ಮತ್ತು ಮೊಹಮ್ಮದ್ ಅವ್ರದ್ದು ಎಷ್ಟಾಗೈತಿ ಇಲ್ಲಿ 3 ಜನ ಸೇರಿ 45 ಇಂಟು 3 ಮಾಡಿದ್ರೆ 135 ಕೆಜಿ ಆಗೈತಿ. ಆಮೇಲೆ ವಿಪುಲ್ ಮತ್ತು ಮೋಹನ್ ಅವ್ರದ್ದು ಎಷ್ಟಾಗೈತಿ ಇಲ್ಲಿ 43 ಇಂಟು 2 ಮಾಡಿದ್ರೆ 86 ಕೆಜಿ ಆಗುತ್ತೆ. ಆಮೇಲೆ ಮೋಹನ್ ಮತ್ತು ಮೊಹಮ್ಮದ್ ಅವ್ರ ಸೇರಿ ಎಷ್ಟೈತಿ ಇಲ್ಲಿ 50 ಇಂಟು 2 ಮಾಡಿದ್ರೆ 100 ಕೆಜಿ ಆಕತಿ. ನೋಡ್ರಿ ಇಲ್ಲಿ ಇವ್ರದ್ದು ಎಷ್ಟಾಗತ್ತೆ ಮೊಹಮ್ಮದ್ ಅವ್ರದ್ದು ಇಲ್ಲಿ 135 86 ಕೆಜಿ ಹೋದ್ರೆ 49 ಆಕತಿ. ಆಮೇಲೆ ಇಲ್ಲಿ ವಿಪುಲ್ ಅವ್ರದ್ದು ಎಷ್ಟಾಗತ್ತೆ ಇಲ್ಲಿ 135 100 ಕೆಜಿ ಹೋದ್ರೆ 35 ಕೆಜಿ ಆಕತಿ. ಇಬ್ಬರದ್ದು ಸಮ್ ಎಷ್ಟಾಗತ್ತೆ 84 ಕೆಜಿ ಆಗತ್ತೆ. ಹಂಗಾರ ನಮಗೆ ಯಾರು ಕೇಳ್ಯಾರ ಮೋಹನ್ ಅಂತ ಕೇಳ್ಯಾರ. ಮೋಹನ್ ಅಂದ್ ಎಷ್ಟಾಗತ್ತೆ ಇಲ್ಲಿ 135 ಮೈನಸ್ 84 ಆದ್ರೆ 51 ಕೆಜಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 195 ಮೀಟರ್ ಉದ್ದದ ರೈಲೊಂದು ತನ್ನದೇ ದಿಕ್ಕಿನಲ್ಲಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ವ್ಯಕ್ತಿಯನ್ನು 13 ಸೆಕೆಂಡ್ಗಳಲ್ಲಿ ದಾಟ್ತೈತೆ ಅಂತ ಕೊಟ್ರ. ನೋಡ್ರಿ ಮನುಷ್ಯ ಮತ್ತ ಟ್ರೈನ್ ಒಂದ ಡೈರೆಕ್ಷನ್ ಹೊಂಟಾವ ಅಂದ್ರ ಅವ್ರ ಸ್ಪೀಡ್ ಏನಾಗತ್ತೆ ಡಿಫ್ರೆನ್ಸ್ ಒಂದಿರ್ತೈತಿ. ಹಂಗಾರ ಇಲ್ಲಿ ಟ್ರೈನ್ ಮತ್ತು ಅವ್ರ ರಿಲೇಟಿವ್ ಸ್ಪೀಡ್ ಏನಾಗತಿ ಸ್ಪೀಡ್ ರಿಲೇಟಿವ್ ಏನಾಗುತ್ತೆ 195 ಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಂಡೈತಿ 13 ಸೆಕೆಂಡ್ ತಗೊಂಡೈತಿ. ಎಷ್ಟಾಗತ್ತೆ ಇಲ್ಲಿ 15 ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ ಇಲ್ಲಿ 18/5 ಮಾಡ್ತೀನಿ ಅಂದ್ರೆ ಎಷ್ಟಾಗತ್ತೆ 54 ಕಿಲೋಮೀಟರ್ ಪರ್ ಅವರ್ ಏನಾಗತ್ತೆ ಇವ್ರದ್ದು ರಿಲೇಟಿವ್ ಸ್ಪೀಡ್ ಆಕತಿ. ಹಂಗಾದ್ರೆ 54 ಈಸ್ ಈಕ್ವಲ್ ಟು ಟ್ರೈನಿನ ಸ್ಪೀಡ್ ಮೈನಸ್ ಆ ವ್ಯಕ್ತಿ ಸ್ಪೀಡ್ ಎಷ್ಟೈತಿ 5 ಬಂದೈತಿ. ಹಂಗಾರೆ ಟ್ರೈನಿನ ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ 59 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಆಮೇಲೆ ನೋಡ್ರಿ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಗಂಟೆಗೆ 76 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ 255 ಮೀಟರ್ ಉದ್ದದ ಮತ್ತೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಈ ರೈಲು ತೆಗೆದುಕೊಳ್ಳುವ ಸಮಯ ಎಷ್ಟಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಎಷ್ಟಾಗತ್ತೆ ಇದು ಟೋಟಲ್ 195 ಪ್ಲಸ್ 255 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಇದು 450 ಮೀಟರ್ ಆಗುತ್ತೆ. ಹಂಗಾದ್ರೆ ಎರಡು ಏನು ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಸ್ಪೀಡ್ ಅನ್ನ ಕೂಡಿಸ್ಬೇಕು. ಅಂದ್ರೆ 59 ಪ್ಲಸ್ 76 ಈಸ್ ಈಕ್ವಲ್ ಟು 135 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ಇಂಟು 5/18 ಮಲ್ಟಿಪ್ಲೈ ಮಾಡಿದ್ರೆ 37.5 ಮೀಟರ್ ಪರ್ ಸೆಕೆಂಡ್ ಏನಾಗುತ್ತೆ ಸ್ಪೀಡ್ ಆಗುತ್ತೆ. ಹಂಗಾದ್ರೆ ಟೈಮ್ ಎಷ್ಟಾಗತ್ತೆ ಇಲ್ಲಿ 450 ಡಿವೈಡೆಡ್ ಬೈ 37.5 ಮಾಡಿದ್ರೆ ಇದು ತೆಗೆದುಕೊಳ್ಳುವ ಟೈಮ್ ಎಷ್ಟಾಗುತ್ತೆ 12 ಸೆಕೆಂಡ್ ಬೇಕಾಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
1200 ಅಸಲಿಗೆ ತಿಂಗಳಿಗೆ ಶೇಕಡ 3ರಷ್ಟು ಬಡ್ಡಿ ದರದಲ್ಲಿ 11 ತಿಂಗಳಿಗೆ ಆಗೋ ಸರಳ ಬಡ್ಡಿ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ತಿಂಗಳಿಗೆ 3% ಕೊಟ್ಟಾರ ಅಂದ್ರೆ 11 ತಿಂಗಳಿಗೆ ಎಷ್ಟಾಗತ್ತೆ ಟೋಟಲ್ 33% ಆಗುತ್ತೆ. ಹಂಗ ಸಿಂಪಲ್ ಇಂಟ್ರೆಸ್ಟ್ ಏಜ್ ಕೊಟ್ಟು 1200 ಇಂಟು 3 ಇಂಟು 11 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ? 11 ಮೂರ್ಲೆ 33, 33 12 396 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನೇ ಒಂದು ಕೆಲಸನ 10 ದಿನದ ಮಾಡ್ತಾನ, ಬಿ ಅದೇ ಕೆಲಸನ 20 ದಿನದ ಮಾಡ್ತಾನ. ಅವರಿಬ್ರು ಸೇರಿ 6 ದಿನಗಳ ಕಾಲ ಆ ಕೆಲಸನ ಮಾಡಿದ್ರೆ ಇನ್ನು ಉಳಿದಿರೋ ಕೆಲಸದ ಭಾಗ ಎಷ್ಟು ಅಂತ ಕೇಳಿರ್ಲಿ. ಎ ಎಷ್ಟು ದಿನ ತಗೊಂತಾನ? 10 ದಿನ. ಬಿ ಎಷ್ಟು ದಿನ ತಗೊಂತಾನ? 20 ದಿನ. LCM ಎಷ್ಟಾಗತ್ತೆ? 20. 10 2 21. ಟೋಟಲ್ ಎಷ್ಟಾಗತ್ತೆ? ಇದು ಎಫಿಷಿಯನ್ಸಿ 3 ಆಗುತ್ತೆ. ಇದು ಏನಾಗುತ್ತೆ? ಇವರು ಎಷ್ಟು ದಿನ ಮಾಡ್ತಾರೆ? ಕೂಡಿ 6 ದಿನ ಮಾಡ್ತಾರೆ. ಅಂದ್ರ 3 ಇಂಟು 6 ಮಾಡಿದ್ರೆ 18 ವರ್ಕ್ ನ ಕಂಪ್ಲೀಟ್ ಮಾಡ್ತಾರೆ. ಹಂಗಾರ ಉಳಿದಿದ್ ವರ್ಕ್ ಎಷ್ಟು? 2 ವರ್ಕ್ ಉಳಿತೈತಿ. ಫ್ರಾಕ್ಷನ್ ಎಷ್ಟಾಗತ್ತೆ? ಅದು 2 ಡಿವೈಡ್ ಬೈ 20 ಮಾಡಿದ್ರೆ 1 ಡಿವೈಡ್ ಬೈ 10 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. PQR ಕ್ರಮವಾಗಿ 34, 75:6 ಅನುಪಾತದಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ. ವರ್ಷದ ಕೊನೆಯಲ್ಲಿ ಅವರು ಒಟ್ಟು 3600 ಲಾಭವನ್ನು ಗಳಿಸಿದ್ರೆ Q ಮತ್ತು R ಅವರ ನಡುವಿನ ಪಾಲಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, PQR ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತಿ? 74, 75, 6. ಇನ್ವೆಸ್ಟ್ಮೆಂಟ್ ರೇಷಿಯೋನ ಇದು ಪ್ರಾಫಿಟ್ ರೇಷಿಯೋ ಆಕತಿ. ಹಂಗಾದ್ರೆ ಇವ್ರ ಸಮ್ ಟೋಟಲ್ ಎಷ್ಟಾಗುತ್ತೆ? 115 ಆಗುತ್ತೆ. ನಮ್ಮ Q ಮತ್ತು R ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರೆ ವ್ಯತ್ಯಾಸ ಎಷ್ಟಾಗುತ್ತೆ? ಇದು 69 ಆಗುತ್ತೆ. ಹಂಗಾದ್ರೆ 69 ಡಿವೈಡ್ ಬೈ 115 ಇಂಟು 3600 ಮಾಡಿದ್ರೆ ಇವ್ರ ಡಿಫ್ರೆನ್ಸ್ ಎಷ್ಟಾಗುತ್ತೆ? 2160 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ರೂಪಾಯಿ 4000 ಅಸಲಿಗೆ ವಾರ್ಷಿಕ 6.75ರಷ್ಟು ಬಡ್ಡಿ ದರದಲ್ಲಿ 2024ರ ಫೆಬ್ರವರಿ 22ರಂದು ಜಮೆ ಮಾಡಿ ಏಪ್ರಿಲ್ 23ರಂದು ಹಿಂಪಡೆದಾಗ ಸಿಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಫೆಬ್ರವರಿಯಾಗ ಇನ್ವೆಸ್ಟ್ಮೆಂಟ್ ಫೆಬ್ರವರಿಗೆ ಎಷ್ಟು ದಿನ ಆಗುತ್ತೆ? ಇಲ್ಲಿ 7 ದಿನ ಆಗುತ್ತೆ. ಮಾರ್ಚ್ದಾಗ ಎಷ್ಟು ದಿನ ಆಗುತ್ತೆ? ಇಲ್ಲಿ 31 ದಿನ. ಏಪ್ರಿಲ್ದಾಗ ಎಷ್ಟಾಗತ್ತೆ? 23 ದಿನ. ಟೋಟಲ್ ಎಷ್ಟು ದಿನ ಆತಿಲ್ಲ? 61 ದಿನ ಆತು. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 4000 ಇಂಟು 6.75 ಇಂಟು 61 ಡಿವೈಡ್ ಬೈ 366 ಆಕತಿ. ಯಾಕಂದ್ರೆ 2024 ಏನೈತಿ? ಅಧಿಕ ವರ್ಷ ಐತಿ. ಡಿವೈಡೆಡ್ ಬೈ 100, 0 0 ಕ್ಯಾನ್ಸಲ್ ಆಗುತ್ತೆ. 61 61 6 ಇದು 3 2 6 3 2 6 3 2 6 3 5 15 2 2 2 ಅಂದ್ರೆ ಇದು ಎಷ್ಟಾಗತ್ತೆ? 45 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.